ಸೊ ಇದಾಗಿತ್ತು ನಮ್ಮ ನಾಯಿಕಾ ಹಾಲ್. ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಸಿಕ್ಕಿರ್ಬೋದು ನಿಮಗೆ ಅಂತ ಅನ್ಕೋತಾ ಇದ್ದೀನಿ. ಸಿಕ್ಕಾಪಟ್ಟೆ ಮಳೆ ಬರ್ತಿದೆ, ಅದೇನೋ ಸಡನ್ನಾಗಿ ಮಳೆ ಶುರು ಆಗೋಗಿದೆ ಬೆಂಗಳೂರಲ್ಲಿ. ಆ್ಯಂಡ್ ಈ ಮಳೇಲಿ ಏನು ಮಾಡಬೇಕು ನೀವು ಅನ್ಕೊಂಡಿರ್ತೀರಾ. ಆ್ಯಂಡ್ ಕಮೆಂಟ್ ಬಾಕ್ಸಲ್ಲೂ ಪಾಪ ತುಂಬ ಜನ ಖುಷಿಯಾಗಿರೋರು ಕಮೆಂಟ್ ಮಾಡ್ತಿರ್ತೀರಾ, ಏನು ಯಾವಾಗಲೂ ತಿಂತಾನೆ ಇರ್ತೀನಿ. ಇಲ್ಲ, ನಾನು ಯಾವಾಗಲೂ ತಿಂತಾ ಇರಲ್ಲ, ನಾನು ತಿನ್ನೋದನ್ನ ಮಾತ್ರ ವಿಡಿಯೋ ಮಾಡಾಕ್ತೀನಿ. 24 ಗಂಟೆ ನಾನೇನು ಇಲ್ಲಿ ಬಿಗ್ ಬಾಸ್ ಮೇಲೆ ಇದ್ದೀನ, ನೀವು ನೋಡ್ಕೊಂಡು ಕೂತ್ಕೊಳ್ಳೋಕೆ ತಿಂತಾ ಇರ್ತೀನಿ 24 ಗಂಟೆ ಅಂತ. ಈ ಚಳಿ ಚಳಿ ವೆದರಲ್ಲಿ, ಈ ಮಳೆ ವೆದರಲ್ಲಿ ಬಿಸಿ ಬಿಸಿಯಾಗಿ ಏನಾದ್ರು ತಿನ್ಬೇಕು ಅಂತ ನನಗೂ ಅನ್ಸುತ್ತೆ, ನಿಮ್ಗೂ ಅನ್ಸುತ್ತೆ. ಯಾಕೆಂದ್ರೆ ನಾವೆಲ್ಲರೂ ಮನುಷ್ಯರು. ಸೊ ಬಿಸಿ ಬಿಸಿಯಾಗಿ ಏನು ತಿನ್ಬೇಕು ಅಂದ್ರೆ ನನಗೆ ಐ ಡೋಂಟ್ ರಿಯಲಿ ಪ್ರಿಫರ್ ಅ ಲಾಟ್ ಆಫ್ ಬಜ್ಜಿ ಬೋಂಡ ಆ್ಯಂಡ್ ಆಲ್. ಯಾವಾಗಲಾದ್ರೂ ಒಂದ್ಸತಿ ನಂಗೆ ತಿನ್ನಕ್ಕೆ ಇಷ್ಟ ಆಗತ್ತೆ. ಬಟ್ ಈಗ ಸದ್ಯಕ್ಕೆ ಐ ಆಮ್ ಕ್ರೇವಿಂಗ್ ಫಾರ್ ಸಮ್ ಮಸಾಲ ದೋಸೆ. ಓಕೆ, ನಮ್ಮ ಫಸ್ಟ್ ಸ್ಟಾಪ್ ತಾಜಾ ತಿಂಡಿಗೆ ಬಂದಿದ್ದೀವಿ. ಇದು ಇಟ್ಮಡೂಲ್ ಇರೋ ತಾಜಾ ತಿಂಡಿಗೆ ನಾನು ಇವತ್ತು ಬಂದಿದ್ದೀನಿ. ಫಸ್ಟ್ ಪ್ಲಾನ್ ಇದ್ದಿದ್ದು ಜಯನಗರಲ್ಲೋ ತಾಜಾ ತಿಂಡಿಗೆ ಹೋಗೋಣ ಅಂತ. ಬಟ್ ಅಲ್ಲಿನ ಕ್ರೌಡ್ ನೆನಪಿಸ್ಕೊಂಡೆ, ಇಟ್ಸ್ ಲಿಟಲ್ ಕಂಜೆಸ್ಟೆಡ್. ಇಲ್ಲಿ ಒಂದು ಸ್ವಲ್ಪ ಜಾಗ ಫ್ರೀ ಆಗಿದೆ, ಹಾಗಾಗಿ ಫಸ್ಟ್ ಸ್ಟಾಪ್ ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ನಾನು ಆಲ್ಮೋಸ್ಟ್ ಸುಮಾರು ವರ್ಷಗಳಿಂದ ತಿಂತಾ ಇದ್ದೀನಿ. ಅಂಡ್ ದ ಟೇಸ್ಟ್ ರಿಮೇನ್ಸ್ ದ ಸೇಮ್. 25 ರೂಪಾಯಿ ಇತ್ತು ನಾನು ತಿನ್ಬೇಕಾದ್ರೆ. ಐ ಥಿಂಕ್ ಇವಾಗ 10 ರೂಪಾಯಿ ಜಾಸ್ತಿ ಆಗಿದೆ. 37 ರೂಪಾಯಿ ತಗೊಂಡ್ರು. ಎಕ್ಸ್ಟ್ರೀಮ್ಲಿ ಹೈಜೀನಿಕ್ ಅಂಡ್ ವೆರಿ ಫಿಲ್ಲಿಂಗ್. ಟೇಸ್ಟ್ ಅಂತೂ ಕಾಂಪ್ರಮೈಸೇ ಇಲ್ಲ. ಚಟ್ನಿ ಆಗಿರ್ಬೋದು, ಪಲ್ಯ ಆಗಿರ್ಬೋದು, ದೋಸೆದು ಕ್ರಿಸ್ಪಿನೆಸ್ ಆಗಿರ್ಬೋದು, ಇಟ್ಸ್ ಲೈಕ್ ಆನ್ ಪಾಯಿಂಟ್. ತುಂಬಾ ಕಡೆ ಮಸಾಲೆ ದೋಸೆ ನೀವು 70 ರೂಪಾಯಿ ಕಮ್ಮಿ ಕೇಳೇ ಇರಲ್ಲ. ಎಲ್ಲಾ ಕಡೆ ಸ್ಟ್ರೇಟ್ ಅವೇ 70, 80, ಇನ್ಕ್ಲೂಡಿಂಗ್ ಇನ್ ದರ್ಶಿನಿ. ವೆನ್ ಯು ಗೆಟಿಂಗ್ ಸಚ್ ಹೈಜೀನಿಕ್ ಅಂಡ್ ಮೌತ್ ವಾಟರಿಂಗ್ ದೋಸೆ ಅಟ್ ದಿಸ್ ಪ್ರೈಸ್, ಇಟ್ಸ್ ವೆರಿ ಗುಡ್. ಅದು ನಮ್ಮ ಬೆಂಗಳೂರಲ್ಲಿ. ಇಲ್ಲಿನ ದೋಸೆ ಸೈಜ್ ಇಸ್ ವೆರಿ ಮಿನಿಮಲ್. ಅಷ್ಟೊಂದು ದೊಡ್ಡ ದೋಸೆ ಕೊಡಲ್ಲ. ಒಬ್ರು ಈಸಿಲಿ ಚೆನ್ನಾಗಿ ತಿನ್ನೋರು 2 ದೋಸೆ ತಿನ್ಬೋದು. ಬಟ್ ನನ್ನ ಕೈಲಿ ಒಂದೇ ದೋಸೆ ತಿನ್ನಕ್ಕಾಗೋದು. ನಂಗೆ ಒಂದ್ ಸ್ವಲ್ಪ ಸ್ಪೈಸಿ ಇದ್ರೆ ಇಷ್ಟ ಆಗುತ್ತೆ. ಅಂಡ್ ದಿಸ್ ಇಸ್ ನಾಟ್ ಟೂ ಸಪ್ಪೆ ಸಪ್ಪೆ, ಒಂದ್ ರೇಂಜಿಗೆ ಸ್ಪೈಸಿ ಕೂಡ ಇದೆ. ಚಟ್ನಿ ಸ್ಪೈಸು, ಪಲ್ಯದ ಸ್ಪೈಸು ಎಲ್ಲ ತುಂಬಾ ಕರೆಕ್ಟ್ ಆಗಿದೆ. ಅಂಡ್ ಒಳಗಡೆ ಹಾಕಿರೋ ರೆಡ್ ಚಟ್ನಿ ಇದೆಯಲ್ಲ, ಅದು ತುಂಬಾ ಜಾಸ್ತಿ ಇಲ್ಲ, ಓವರ್ ಪವರಿಂಗ್ ಅಂತ ಅನ್ಸಲ್ಲ ನಿಮ್ಗೆ. ಸೊ ದಟ್ ರೆಡ್ ಚಟ್ನಿ ಇಸ್ ಆಲ್ಸೋ ಇಸ್ ವೆರಿ ಏನ್ ಹೇಳ್ತಾರೆ, ಕರೆಕ್ಟ್ ಆಗಿ ಎಷ್ಟು ಬೇಕೋ ಅಷ್ಟಿದೆ. ಐ ವುಡ್ ರೇಟ್ ತಾಜಾ ತಿಂಡೀಸ್ ಮಸಾಲೆ ದೋಸೆ ಪರ್ಫೆಕ್ಟ್ 9 on 10. 1 ಮಾರ್ಕ್ ಏನಕ್ಕೆ ಅಂದ್ರೆ, ಐ ಫೀಲ್ ಇನ್ನೊಂದ್ ಸ್ವಲ್ಪ ದೊಡ್ಡದ್ ಮಾಡಬಹುದು ಅನ್ನೋ ಒಂದು ಕಾರಣಕ್ಕೆ ನಾನು ಹೇಳ್ತೀನಿ. ಬಟ್ ಪ್ರೈಸ್ ವೈಸ್, ಹೈಜೀನಿಕ್ ವೈಸ್, ಟೇಸ್ಟ್ ವೈಸ್ 10 on 10. ಓಹೋ, ಜನ ಸಾಗರ. ಸೊ ನಮ್ಮ ಮುಂದಿನ ಸ್ಟಾಪ್ ಆದಂತ ಬೆಂಗಳೂರು ಕೆಫೆಗೆ ಬಂದಿದ್ದೀನಿ. ಇಲ್ಲಿದು ಮೋಸ್ಟ್ಲಿ ನನ್ನೊಂದು ಪರ್ಸ್ನಲ್ ಫೇವ್ರೆಟ್ ಅನ್ಸುತ್ತೆ. ಬಿಕಾಸ್ ನಾನು ಜಯನಗರ್ ಹುಡುಗಿ. ಇದಿರೋದು ಜಯನಗರಲ್ಲಿ, ಜಯನಗರ್ 2nd ಬ್ಲಾಕ್. ನಿಮಗೆ ಸೌತ್ ಎಂಡ್ಗೆ ಮತ್ತು ಜಯನಗರ್ 3rd ಬ್ಲಾಕ್ಗೆ ತುಂಬ ಹತ್ರ ಆಗುತ್ತೆ. ಸಿಕ್ಕಾಪಟ್ಟೆ ರಶ್ಶು ಯಾವಾಗ್ಲೂ. ಅದಕ್ಕೆ ನಾನು ಅಲ್ಲಿಂದ ಇಲ್ಲಿಗೆ ಒಂದು ಸ್ವಲ್ಪ ಡಿವಿಯೇಷನ್ ತೊಗೊಬಂದೆ. ಅಲ್ಲಿ ಮಾತಾಡಿದ್ರೆ ನಿಮ್ಗೇನು ಕೇಳಿಸಲ್ಲ ಅಂತ. ಫುಲ್ಲು ಟ್ರಿಪ್ ಆಗ್ತಾ ಇದೆ, ಆ ರೇಂಜ್ಗೆ ಬೆಣ್ಣೆ ಇದೆ. ಇಲ್ಲಿರೋ ದೋಸೆಗಳು ತಿಂದು ತಿಂದು ನನಗೆ ಒಂಥರ ದರ್ಶಿನಿ ದೋಸೆಗಳು ಅಷ್ಟಾಗಿ ಹಿಡ್ಸೋದೇ ಇಲ್ಲ. ಇಲ್ಲಿನ ಚಟ್ನಿ ಆ್ಯಂಡ್ ಕ್ರಿಸ್ಪಿ ದೋಸೆ ನಂಗೆ ಸಕ್ಕತ್ ಇಷ್ಟ. ಇಲ್ಲಿ ಒಳಗಡೆ ರೆಡ್ ಚಟ್ನಿ ಹಾಕಲ್ಲ. ಆ್ಯಸ್ ಯು ಕ್ಯಾನ್ ಸಿ ಫಿಲ್ಲಿಂಗ್ ಈ ಥರ ಇದೆ, ಸಫಿಷಿಯೆಂಟ್ ಫಿಲ್ಲಿಂಗ್. ಇಲ್ಲಿ ನೀವು ನೋಡ್ಬೋದು ದಟ್ ಬೆಣ್ಣೆ. ನಿಮಗೆ ತುಂಬ ಎವಿಡೆಂಟ್ ಆಗಿ ಬರೋ ಟೇಸ್ಟು ಇಸ್ ದ ಬೆಣ್ಣೆ ಟೇಸ್ಟ್. ಐ ಡೋಂಟ್ ನೋ ಇಫ್ ಐ ಕ್ಯಾನ್ ಸೇ ದಿಸ್. ರಾಮೇಶ್ವರಂ ಕೆಫೆ ಥರ ಮಕ್ಕಕ್ಕೆ ಹೊಡೆಯಂಗಿರಲ್ಲ. ಜಯನಗರಲ್ಲಿರೋ ತುಂಬ ಜನಕ್ಕೆ ತಾಜಾ ತಿಂಡಿ ಆದಮೇಲೆ ಒಂದು ನೆಕ್ಸ್ಟ್ ಬೆಸ್ಟ್ ದೋಸೆ ಜಾಗ ಅಂದರೆ ಬೆಂಗಳೂರು ಕೆಫೆ ಅಂತ ಹೇಳ್ತಾರೆ. ಅಲ್ಲಿರೋ ಕ್ರೌಡ್ ನೋಡೇ ನೀವು ಹೇಳ್ಬೋದು. ನಂಗೆ ಇನ್ನೊಂದು ಏನು ಪ್ರಾಬ್ಲಮ್ ಅಂದರೆ, ಇಲ್ಲಿ ಕ್ರಿಸ್ಪಿ ಮಾಡಿಬಿಟ್ಟು ಮಧ್ಯದಲ್ಲಿ ಒಂದು ಸ್ವಲ್ಪ ಥಿಕ್ ಮಾಡ್ತಾರೆ. ನಾವು ತಾಜಾ ತಿಂಡಿಲಾದರೆ ಕಂಪ್ಲೀಟ್ ಇಡೀ ದೋಸೆನೇ ಫುಲ್ ಕ್ರಿಸ್ಪಿ ಮಾಡಿರ್ತಾರೆ. ಇಲ್ಲಿ ಮಧ್ಯದಲ್ಲಿ ಒಂದು ಸ್ವಲ್ಪ ಥಿಕ್ ಮಾಡ್ತಾನೆ. ಹಾಗಾಗಿ ಆ್ಯಂಡ್ ಬೆಣ್ಣೆ ತುಂಬ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ನಾನು ಇವ್ರಿಗೆ 8.5 ಸ್ಟಾರ್ಸ್ ಕೊಡ್ತೀನಿ. ಬಟ್ ಸ್ಟಿಲ್ ಆನ್ ದ ಹೋಲ್ ನೀವು ಟೇಸ್ಟ್ ಮಾಡಿದಾಗ ನಿಮಗೆ ಸಖತ್ ಅನ್ಸುತ್ತೆ ಇದು ಟೇಸ್ಟು. ಇಲ್ಲಿ ದೋಸೆಗೆ 75 ರೂಪಾಯಿ. ಬಟ್ ಪ್ರೈಸ್ ಸ್ವಲ್ಪ ಜಾಸ್ತಿ ಇದೆ. ಬಟ್ ವಿ ಕಾಂಟ್ ಡೂ ಎನಿಥಿಂಗ್. ಇಡೀ ಬೆಂಗಳೂರಲ್ಲಿ ಇದೇ ರೇಟ್ ಓಡ್ತಿರೋದ್ರಿಂದ ಐ ಥಿಂಕ್ ಪೀಪಲ್ ಆಲ್ಸೋ ಆರ್ ಓಕೆ. ನೀವು ಬೆಂಗಳೂರು ಕೆಫೆಗೆ ಬಂದರೆ ಇಲ್ಲಿನ ವಡೆ ತಿನ್ನಿ, ಕಾಫಿ ಕುಡೀರಿ ಅಂತ ಸಜೆಸ್ಟ್ ಮಾಡ್ತೀನಿ. ಹೆಲೋ, ವೆಲ್ಕಮ್ ಬ್ಯಾಕ್. ಸೊ ವೆಲ್ಕಮ್ ಬ್ಯಾಕ್ ಏನಿಲ್ಲ, ವಿಡಿಯೋ ಕಂಟಿನ್ಯೂಯೇಷನ್. ನನಗೆ ನಾನೇ ವೆಲ್ಕಮ್ ಬ್ಯಾಕ್ ಹೇಳಬೇಕು. ಫಸ್ಟ್ 2 ಪ್ಲೇಸಸ್ಗೆ ನಾನು ಹೋದಾಗ ಅದು ಬೇರೆ ದಿನ ಆಗಿತ್ತು ಆ್ಯಂಡ್ ಆಲ್ರೆಡಿ ನೈಟ್ ಆಗಿಬಿಟ್ಟಿತ್ತು. ಸೊ ಐ ಕುಡಂಟ್ ಗೋ ಟು ಅದರ್ ಪ್ಲೇಸಸ್ ದಟ್ ಐ ವಾಂಟೆಡ್ ಟು ಎಕ್ಸ್ಪ್ಲೋರ್. ಸೊ ಇವತ್ತು ಆಫ್ಟರ್ ಅ ವೆರಿ ಲಾಂಗ್ ಬ್ರೇಕ್ ನಾನು ಬಂದೀನಿ ಮತ್ತೆ ನನ್ನ ಈ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕೆ. ಆ್ಯಂಡ್ ಐ ಆಮ್ ಇನ್
ಗಾಂಧಿ ಬಜಾರ್. ಸೊ ಗಾಂಧಿ ಬಜಾರಿಗೆ ಬಂದ ತಕ್ಷಣ ನಿಮಗೆ ಗೊತ್ತಿರುತ್ತೆ ನಾನು ಯಾವ ಜಾಗಕ್ಕೆ ಬಂದಿದ್ದೀನಿ ಅಂತ. ನಾನು ಬಂದಿದ್ದೀನಿ ವಿದ್ಯಾರ್ಥಿ ಭವನ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಎಕ್ಸ್ಪ್ಲೋರ್ ಅನ್ನೋದಕ್ಕಿಂತ ಆಲ್ರೆಡಿ ನಾನು ಒಂದ್ಸತಿ ಇಲ್ಲಿ ಟ್ರೈ ಮಾಡಿದ್ದೀನಿ. ಸೊ ಐವ್ ಕಮ್ ಯು ಅಗೇನ್. ಸೊ ಬನ್ನಿ, ಲೆಟ್ಸ್ ಗೋ ಈಟ್ ಆರ್ ಮಸಾಲೆ ದೋಸೆ ಇನ್ ವಿದ್ಯಾರ್ಥಿ ಭವನ್. ಓಕೆ, ಸೊ ಈಗಷ್ಟೇ ನಾನು ದೋಸೆ ತಿನ್ಕೊಂಡು ಬಂದೆ ಫ್ರಮ್ ವಿದ್ಯಾರ್ಥಿ ಭವನ್. ಒಳಗಡೆ ನನಗೆ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ ಆ್ಯಂಡ್ ಮಾತಾಡೋಕ್ಕಾಗಿಲ್ಲ, ಯಾಕೆಂದರೆ ಅಫ್ಕೋರ್ಸ್ ಆ್ಯಸ್ ಯು ಆಲ್ಮೋಸ್ಟ್ ಸಿಕ್ಕಾಪಟ್ಟೆ ರಶ್ ಇತ್ತು. ಸೊ ನಾನು ಟೋಕನ್ ಎಲ್ಲ ತೊಗೊಂಡು ಒಂದು ದೋಸೆ ಮತ್ತು ಒಂದು ಕಾಫಿ ಕುಡಿಬೇಕು ಅನ್ನಿಸ್ತಿತ್ತು. ಆಫ್ಟರ್ ದ್ಯಾಟ್ ಆಲ್ ದಟ್ ಗೀ ಆ್ಯಂಡ್ ಆಯಿಲ್ ಗೋಯಿಂಗ್ ಇನ್. ಸೊ ದಿಸ್ ಇಸ್ ನಾಟ್ ಮೈ ಫಸ್ಟ್ ಟೈಮ್ ಇನ್ ವಿದ್ಯಾರ್ಥಿ ಭವನ್. ಇದಕ್ಕಿಂತ ಮುಂಚೆ ಒಂದ್ಸತಿ ಬಂದಿದ್ದೀನಿ ಒಂದು ಫೋಟೋಶೂಟ್ ಟೈಮಲ್ಲಿ. ನಾನು ಇಲ್ಲಿ ಬಂದು ದೋಸೆ ತಿಂದು, ಅದೇ ನನ್ನ ಫಸ್ಟ್ ಟೈಮ್ ಇಲ್ಲಿ ದೋಸೆ ಎಕ್ಸ್ಪೀರಿಯನ್ಸ್. ಐ ಡೋಂಟ್ ನೋ ಹೌ ಮಚ್ ಹೇಟ್ ಐಲ್ ಗೆಟ್ ಫಾರ್ ದಿಸ್, ಬಟ್ ಐ ಫೀಲ್ ವಿದ್ಯಾರ್ಥಿ ಭವನ್ದು ದೋಸೆ ಟೇಸ್ಟ್ ಇಸ್ ನಾಟ್ ಫಾರ್ ಮೈ ಟೇಸ್ಟ್ ಬಡ್ಸ್. I feel CTR ದೋಸೆ is much better than ವಿದ್ಯಾರ್ಥಿ ಭವನ್. ಆನ್ ಗೋಯಿಂಗ್ ಫೈಟ್ ಯಾವಾಗಲೂ ಇರುತ್ತಲ್ಲ, ವಿದ್ಯಾರ್ಥಿ ಭವನ್ ದೋಸೆನಾ CTR ದೋಸೆನಾ ಅಂತ. ಆ್ಯಂಡ್ ಎಲ್ರಿಗೂ ಅವ್ರದ್ದೇ ಪ್ರೆಫರ್ಡ್ ಚಾಯ್ಸ್ ಇರುತ್ತೆ ಆ್ಯಂಡ್ ಅವ್ರವ್ರ ಪರ್ಸ್ನಲ್ ಚಾಯ್ಸ್ ಆ್ಯಂಡ್ ಪರ್ಸ್ಪೆಕ್ಟಿವ್ಸ್ ಇರುತ್ತೆ. ಬಟ್ ಐ ಸ್ಟ್ರಾಂಗ್ಲಿ ಫೀಲ್ ಇಟ್ ವಾಸ್ ನಾಟ್ ವಾವ್ ಗ್ರೇಟ್ ಅನ್ನೋ ಥರ ಏನಿಲ್ಲ. ಇಟ್ಸ್ ಲೈಕ್ ಓಕೆ. ಆ್ಯಂಡ್ ಐ ಫೀಲ್ ಟೂ ಮಚ್ ಆಫ್ ಘೀ. ಐ ಥಿಂಕ್ ದೇ ಯೂಸ್ ಘೀ. ಅದು ನನಗೆ ತುಂಬ ತುಪ್ಪ ಅನ್ನಿಸ್ತಾ ಇತ್ತು. ಆ್ಯಂಡ್ ಒಂಥರ ಮಕ್ಕಕ್ಕೆ ಕೊಡ್ದಂಗೆ ಎತ್ತಾಗ್ತದೆ ಅಂತಾರಲ್ಲ, ಬಿಕಾಸ್ ನಾನು ಅಷ್ಟು ತುಪ್ಪ ತಿನ್ನಲ್ಲ. ಆ್ಯಕ್ಚುಲಿ ನಾನು ತುಪ್ಪನೇ ತಿನ್ನಲ್ಲ. ಸೊ ನನಗೆ ಅದು ಇನ್ನೂ ಜಾಸ್ತಿ ಅನ್ನಿಸ್ತಿತ್ತು. ನಂದು ದೋಸೆ ಇನ್ನೊಂದು ಏನಂದರೆ ಸ್ವಲ್ಪ ದಪ್ಪ ಆಗಿತ್ತು, ಅಷ್ಟು ಕ್ರಿಸ್ಪಿ ಇರಲಿಲ್ಲ. ಐ ವಿಲ್ ರೇಟ್ ಇಟ್ 7 out of 10. ಸೊ ದಿಸ್ ವಾಸ್ ಇಟ್ ಅಬೌಟ್ ವಿದ್ಯಾರ್ಥಿ ಭವನ್. ಐ ಆಮ್ ಶೋರ್ ವಿದ್ಯಾರ್ಥಿ ಭವನ್ಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದ್ದಾರೆ ಆ್ಯಂಡ್ ಅವ್ರದ್ದೇ ಒಂದು ಲೆಗೆಸಿ ಇದೆ. ಬಟ್ ಐ ಫೀಲ್ ದ ಟೇಸ್ಟ್ ಹ್ಯಾಸ್ ಕ್ವೈಟ್ ಚೇಂಜ್ಡ್ ಇವಾಗ ಅಂತ ನಾನು ಬೇರೆಯವರಿಂದನೂ ಕೇಳ್ಪಟ್ಟಿದ್ದೀನಿ. ಇನ್ ಮೈ ಓನ್ ಎಕ್ಸ್ಪೀರಿಯನ್ಸ್ ಇಟ್ಸ್ ಓಕೆ. ಸೊ ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ಓಕೆ, ಸೊ ನಮ್ಮ ಸೆಂಟರ್ ಫ್ರೆಶ್ ಬಂದ್ ಕರೋ ಹಾತ್ ಜೋಡ್ಕೆ ಇವಾಗ ನಾನ್ ಬಂದಿದ್ದೀನಿ ಮಲ್ಲೇಶ್ವರಂಗೆ. ಸೊ ಮಲ್ಲೇಶ್ವರಂ ಅಂದಿದ ತಕ್ಷಣ ನಿಮ್ ಎಲ್ರಿಗೂ ಯಾವ ದೋಸೆ ರೆಸ್ಟೋರೆಂಟ್ ನೆನಪಾಗಬೇಕು? ಅಫ್ಕೋರ್ಸ್ ನಮ್ಮ ಲೆಜೆಂಡ್ರಿ CTR and my most favorite place ದೋಸೆ ತಿನ್ನೋದಕ್ಕೆ ಆಫ್ಟರ್ ಬೆಂಗಳೂರು ಕೆಫೆ. ಇನ್ಸ್ಟಾಗ್ರಾಮ್ ಅಲ್ಲಿ ಹೈಪ್ ಅಪ್ ಆಗುತ್ತೆ ಅಂತ ಹೇಳ್ತಾರಲ್ಲ, ಸಡನ್ ಆಗಿ ಅದಕ್ಕೊಂದು ಬೂಸ್ಟ್ ಸಿಕ್ಕಂಗ್ ಆಗಿದ್ದು. ದೀಪಿಕಾ ಪಡ್ಕೋಣೆ ಅವ್ರ ಇಂಟರ್ವ್ಯೂಸ್ ಅಲ್ಲಿ ಯಾವಾಗ್ಲೂ CTR ಮಸಾಲೆ ದೋಸೆ ಅಂತ ಹೇಳ್ತಿದ್ರು. ಅಂಡ್ ವಿರಾಟ್ ಕೊಹ್ಲಿ, ಅನುಷ್ಕಾ ಶರ್ಮಾ ಅವ್ರು ಬಂದಿದ್ದು. ಅಂಡ್ ಆಲ್ ದಿ ಲೆಜೆಂಡ್ರಿ ಲೈಕ್ ಸೆಲೆಬ್ರಿಟೀಸ್ ಅವ್ರು ಬರ್ತಾನೆ ಇರ್ತಾರೆ. ರಮ್ಯಾ, ನಮ್ಮ ದಿವ್ಯಾ ಸ್ಪಂದನ ರಮ್ಯಾ ಆಗಿರ್ಲಿ, ಸೋ ಮೆನಿ ಆಫ್ ದೆಮ್ ಟು ನೇಮ್. ಬಟ್ ಜೆನ್ಯೂನ್ಲಿ ನನ್ಗೆ ಇಲ್ಲಿನ ಮಸಾಲೆ ದೋಸೆ ಸಖತ್ ಇಷ್ಟ. ಸೊ ಬನ್ನಿ ಕರ್ಕೊಂಡು ಹೋಗ್ತೀನಿ. ಯಾರೆಲ್ಲ ಟ್ರೈ ಮಾಡಿಲ್ಲ ಇಲ್ಲಿ, ಐ ರಿಯಲಿ ರಿಕ್ವೆಸ್ಟ್ ನೀವು ಬಂದು ಒಂದ್ಸತಿ ಇಲ್ಲಿ ಮಸಾಲೆ ದೋಸೆ ಟ್ರೈ ಮಾಡ್ಬೇಕು ಅಂತ. ಅಂಡ್ ದಿಸ್ ವಿಲ್ ಬಿ ದಿ ಫೈನಲ್ ಪ್ಲೇಸ್ ಇವತ್ತಿನ ಬ್ಲಾಗ್ಗೆ. ಮಸಾಲೆ ದೋಸೆ ತಿನ್ಕೊಂಡು ಒಂದ್ ಸ್ವಲ್ಪ ಹೋಟೆಲ್ ಜಾಗ ಇದ್ರೆ ಇನ್ನೊಂದ್ ರೌಂಡ್ ಕಾಫಿ ಕುಡ್ಕೊಂಡು ಮನೆಗೆ ಹೊರಡ. ಸೊ ಕಮ್, ಲೆಟ್ಸ್ ಗೋ. Hey, I've seen this one. This is a classic. What is life? Life is a song, then sing it as a... The most crunchiest, and this is why I love it here. Just see, ನಿಮಗೆ ಸೌಂಡ್ ಕೇಳಿಸುತ್ತೆ ಅಲ್ವ ನಂಗೆ ಗೊತ್ತಿಲ್ಲ. ಇಟ್ಸ್ ಸೋ ಕ್ರಂಚಿ. ಅಲ್ಲಿಂದ ಬಾ, ಹಿಂಗಿಂದ ಹಿಂಗ್ ಪ್ಯಾನ್ ಮಾಡ್ಕೊಂಬಾ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ಓಕೆ, ಸಖತ್ತಾಗಿರೋ ಒಂದು ಮಸಾಲೆ ದೋಸೆ ಅಂಡ್ ಕಾಫಿ ಕುಡ್ದಾಯ್ತು ನಮ್ಮ CTR ಅಲ್ಲಿ. ಅಂಡ್ ಇದಕ್ಕೆ ನಾನು ರೇಟಿಂಗ್ ಕೊಡ್ಬೇಕು ಅಂದ್ರೆ ಅಫ್ಕೋರ್ಸ್ ಕಂಪ್ಲೀಟ್ಲಿ ಪಾರ್ಷಿಯಲ್ ಆಗ್ಬೇಕು. 10ಕ್ಕೆ 10 ಕೊಡ್ತೀನಿ ನಾನು. ಅಂಕಲ್ ಹಿಂಗೆ ಬಂದು ಹಂಗೆ ಹೋಗಿ ಎಲ್ಲ ಕನ್ಫ್ಯೂಸ್ ಆಗ್ಬಿಟ್ರು. ಸೊ ನಾನು ಕಂಪ್ಲೀಟ್ ಪಾರ್ಷಿಯಲ್ ಆಗ್ಬೇಕು, 10ಕ್ಕೆ 10 ಕೊಡ್ಬೇಕಾಗತ್ತೆ. ಬಿಕಾಸ್ ನಂಗೆ ಸಖತ್ ಇಷ್ಟ CTR ಅಲ್ಲಿ ದೋಸೆ. ಅಂಡ್ ಆಲ್ಸೋ ತಾಜಾ ತಿಂಡಿ ಅಂಡ್ ಬೆಂಗಳೂರು ಕೆಫೆ ಆಗಿರ್ಲಿ, ಅವ್ರವ್ರದೇ ಒಂದು ಟೇಸ್ಟ್ ಇದೆ. ವಿದ್ಯಾರ್ಥಿ ಭವನ್ ಆಗಿರ್ಲಿ, ಎಲ್ರಿಗೂ ಅದರದ್ದೇ ಅದೊಂದು ಟೇಸ್ಟ್ ಇದೆ. ಐ ಆಮ್ ಶೋರ್ ಈ ತರದ ಜಾಗಗಳು ಇನ್ನೂ ಸಿಕ್ಕಾಪಟ್ಟೆ ಇದೆ ಬೆಂಗಳೂರಲ್ಲಿ ಅಂತ. ಅಂಡ್ ಐ ಹ್ಯಾವ್ ನಾಟ್ ಎಕ್ಸ್ಪ್ಲೋರ್ಡ್ ಸೋ ಮಚ್. ಇವು ನನ್ನ ಮೋಸ್ಟ್ ಫೇವ್ರೇಟ್ ಅಂಡ್ ಗೋ ಟು ಪ್ಲೇಸಸ್ ಫಾರ್ ಮಸಾಲೆ ದೋಸೆ. ಈ ತರದೇ ಜಾಗಗಳು ನಿಮ್ಗೂ ಗೊತ್ತಿದ್ದು, ಅದು ಮಸ್ಟ್ ಟ್ರೈ, ನಾನು ಟ್ರೈ ಮಾಡ್ಲೇಬೇಕು ಅಂತಿದ್ರೆ ಏನಾದ್ರು ಫುಡಿ ಲೈಕ್ ಮೀ ಇದ್ರೆ ಪ್ಲೀಸ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಾನು ನೆಕ್ಸ್ಟ್ ಯಾವ ಜಾಗಕ್ಕೆ ಹೋಗಿ ಮಸಾಲೆ ದೋಸೆ ಟ್ರೈ ಮಾಡ್ಬೇಕು ಅಂತ. ಐ ವುಡ್ ಲವ್ ಟು ಗೋ ಅಂಡ್ ಟ್ರೈ ದ ದೋಸೆ ಇದೆ. ಅಂಡ್ ಐ ಹೋಪ್ ನಿಮ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೊಂಡಿದೀನಿ. ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನಿಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಿದೆ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಏನ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ. ಸೊ ಅಫ್ಕೋರ್ಸ್ ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ, ಬಸವನಗುಡಿ, ಗಾಂಧಿ ಬಜಾರು, ಜಯನಗರ ಎಲ್ಲ ಶಾಪಿಂಗಿಗೆ ಎಷ್ಟು ಫೇಮಸ್ಸು ಆ್ಯಂಡ್ ಎಷ್ಟು ಅಂಗಡಿಗಳಿದೆ ನಿಮ್ಗೆ ಅಟ್ ಅ ಸ್ಟ್ರೆಚ್. ಇಫ್ ಯು ವಾಂಟ್ ಅ ವಿಡಿಯೋ ಆನ್ ದ್ಯಾಟ್, ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಕಾಮೆಂಟ್. ನಾನು ಗಾಂಧಿ ಬಜಾರ್ ಶಾಪಿಂಗ್ ಮೇಲೆ ಒಂದು ಚಾಲೆಂಜ್ ವಿಡಿಯೋ ಮಾಡಿ.